ನಮ್ಮದು ಕೊಕ್ಕರುಗಳು ಗಂಗಾವತಿಯಲ್ಲಿ ನಾವು ದುಡ್ಕೊಂಡು ತಿನ್ನೋಕೆ ಬಂದಿದ್ದೀವಿ. ದುಡ್ಕೊಂಡು ತಿನ್ನೋಕೆ ಬಂದರೆ ಇದು 3 ದಿನ ಆಗಿತ್ತು. ನಿನ್ನೆಗೆ ನಾವು ಬಂದು 3 ದಿನ ಆದರೆ ರಾತ್ರಿ ಎಲ್ಲರೂ ನಾವು ಹೆಣ್ಮಕ್ಳು ಕುಂತ್ಕೊಂಡು ಊಟ ಮಾಡಿ ಏನಂದಿವಿ, ಇದು ಮಳೆ ಹಿಂಗೆ ಅಂಟ್ಕೊಂಡೈತೆ ಊರಿಗೆ ಹೋಗ್ಬಿಡಣ್ರಿ ಇವತ್ತು ಅಂತ ಮಾತಾಡಿದ್ದೀವಿ. ರಾತ್ರಿ ಎಲ್ಲ ಉಂಡು 3 ಗಂಟೆ ಆಗಿತ್ತು. ತಗಡಿ ಮ್ಯಾಗ ಏನೋ ಶಬ್ದ ಬಿದ್ದಂಗೆ ಆತಿದ್ವು. ಬಗಲ ಗುಡ್ಡ ಇತ್ತ, ಒಂದೊಂದು ಕಣ್ಣೆ ಬಿದ್ದಂಗೆ ಆತಿದ್ವು. ನಮ್ಮಣ್ಣ ಎಬಿಸ್ಯಾನ, ಎಲ್ಲರನ್ನ ಎಬಿಸಿದ್ರೆ ನಮ್ಮಣ್ಣ ಅದಕ್ಕೆ ಹಿಂಗೆ ಕಿರ್ಸ್ತಾನಂತ ನಾವು ಶೆಡ್ಡಿನಾಗಲಿದ್ದ ಬಂದೀವಿ. ಹಾಕಿ ಸ್ವಲ್ಪ ಹಾಲು ಕೊಡಕತ್ತಿದ್ಲು ಹುಡುಗಿ, ಹಂಗೆ ಸಡನ್ ಅಂತ ಬಿದ್ದು ಬಿಡ್ತೀವಿ ಗುಡ್ಡ. ಅಷ್ಟೇ ನಾವು. ಏನಿಲ್ಲ, ಹಿಂಗೆ ಊರವರು, ಒಂದೇ ಊರವರು, ಮನೆ ಪಕ್ಕ ಅಲ್ದವರು, ಒಂದೇ ತಕ್ಕ ಇದ್ದೀವಿ. ಇವರು ಯಜಮಾನ್ರು ಇಲ್ಲ, ಅಣ್ಣನು ನಮ್ಮಣ್ಣವರು ಫಸ್ಟಿಗೆ ಬಂದು 3-4 ತಿಂಗಳು ಇಲ್ಲಿ ಕೆಲಸ ಮಾಡಿ ಹೋಗಿದ್ರ. ಮತ್ತು ಮೇಸ್ರಣ್ಣ ನಾವೇ ಫೋನ್ ಹಚ್ಚಿ ಕೇಳಿದ್ವಿ, ಐತಮ್ಮ ಬರ್ರಿ ಅಂದರು. ನಾವು ಫೋನ್ ಮಾಡಿದಾಗ ಇಲ್ಲಿ ಮಳೆ ಇದ್ದಿಲ್ಲಂತೆ. ನಾವು ಬರೋದಿನನೇ ಮಳೆ ಹಂಗೆ ಅಂಟ್ಕೊಂಡಿತ್ತು. ಒಂದಿನ ಹೋಲಿಲ್ಲ ಕೆಲಸಕ್ಕಿಲ್ಲಿ. ಮರುದಿನ ಹೋದ್ಮ್ಯಾಕೆ ನಿನ್ನೆ ಬಂದ್ರೆ ಕೆಲಸ ಮಾಡ್ಕೊಂಡು ಮನೆಗೆ. ಕೆಲಸ ಮಾಡ್ಕೊಂಡು ಬಂದಮೇಲೆ ಎಲ್ಲ ರಾತ್ರಿ ಊಟ ಮಾಡಿ ಮಕ್ಕೊಂಡಿವಿ. 3:30 ಆಗಿತ್ತು. ಜಗ್ಗಿ ಜೋರು ಮಳೆ ಬಂದ್ರೆ ಅದು ಗುಡ್ಡ ಎಲ್ಲ ಹಳ್ಳಿಕೊಂಡಂಗೆ ಆಗಿತ್ತೇನು, ತಗಡಿ ಮ್ಯಾಗ ಬಿದ್ದು ಇದು ಆಗ್ಬಿಡ್ತೀವಿ. ನಾವು ಹಂಗೆ ಬಂದೀವಿ. ಬರೋದು ತಡ ಅವರು ಸ್ವಲ್ಪ ಹುಡುಗ ಹಾಲು ಕೊಟ್ಲೋ ಏನು ಮಾಡಿದ್ಲೋ ಮನ್ಯಾಗ ಗೊತ್ತಿಲ್ಲ, ರೂಮ್ನ್ಯಾಗ ಹಂಗೆ ಸಡನ್ ಅಂತ ಮುಚ್ಕೊಂಡ್ಬಿಡ್ತೀವಿ. ಅದು ಗುಡ್ಡ ಸರ್ 3:30-3:45 ಇರ್ಬೋದು. ನಂಗೆ ಜೋರಾಗಿ ಮಳೆ ಬರ್ತಿತ್ತು. ಅದಕ್ಕೆ ನಾನು ಎಚ್ಚರನೇ ಇದ್ದೆ. ನಾನು ಸ್ವಲ್ಪ ಡೈಲಿ ನೈಟ್ ಶಿಫ್ಟ್ ಇರ್ತಿದ್ರೆ ನಾನು ಲೇಟಾಗಿ ಮಲಗ್ತೇನೆ. ಹಾಗಾಗ್ಬಿಟ್ಟು ನಾನು ಎಚ್ಚರನೇ ಇದ್ದೆ. ಅಮ್ಮ ಮತ್ತೆ ನಾನು ಫಸ್ಟ್ ರೂಮಲ್ಲಿ ಮಲ್ಕೊಂಡಿದ್ವಿ. ಅಪ್ಪ ಹಿಂದೆ ಜಗ್ಲಿಗೆ ಮಲ್ಕೊಂಡಿದ್ರು. ಒಂದ್ 3-3:30 ವರ್ಷಕ್ಕೆ ಜೋರಾಗಿ ಮಳೆ ಬಂತು. ಏನಂದ್ರೆ ಏನು ಸೌಂಡ್ ಆಗಿಲ್ಲ. ಸಡನ್ಲಿ ಆಟೋಮೆಟಿಕಲಿ ಹಿಂದೆ ನಾವು ಮಣ್ಣು ಕುಸಿತಾ ಇರ್ತಿತ್ತು. ಯಾವಾಗ್ಲೂ ವರ್ಷ ಕುಸಿತಾ ಇದ್ವಿ. ನಾವೇ ಅದನ್ನ ಬ್ಯಾಂಕಲ್ಲಿ ಲೋನ್ ತೆಗ್ದ್ಬಿಟ್ಟು ನಾವೇ ಸ್ವಂತ ಕಟ್ಸಿದ್ವಿ ವಾಲು. ಯಾಕಂದ್ರೆ ಮಣ್ಣು ಕುಸ್ತಿ ಮನೆ ಮೇಲೆ ಬೀಳ್ಬಾರ್ದು, ಮನೆಗೇನು ಆಗ್ಬಾರ್ದು, ಹಾನಿ ಆಗ್ಬಾರ್ದು. ಕಟ್ಸಿ ಸುಮಾರು 6-7 ವರ್ಷ ಆಗೋಗ್ಬಿಟ್ಟಿಲ್ಲ. ನಾನ್ ಬೀಳುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕಂದ್ರೆ 7-8 ಅಡಿ ಆಳ ಹೊಡ್ತಿದ್ದಾರೆ, ಅಷ್ಟಷ್ಟು ಅಗ್ಲ ಮಾಡಿದ್ದಾರೆ, ಎಲ್ಲ ಇದೆ. ಹಂಗಾಗಿ ಅದ್ ಬೀಳುತ್ತೆ ಅನ್ನೋ ನಮ್ಗೆ ಅಂದಾಜು ಇರ್ಲಿಲ್ಲ. ಅದ್ ಬೀಳೋ ಚಾನ್ಸಸ್ ಇರ್ಲಿಲ್ಲ. ಇಷ್ಟು ವರ್ಷ ಬೀಳ್ದೆ ಇರೋದು ಇವಾಗ ಬೀಳುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಒಂದು 3:45 ಸಡನ್ಲಿ ಏನೋ ಸೌಂಡ್ ಆಯ್ತು. ನಾನು ಎಷ್ಟೇ ಇದ್ದೆ. ನಾನು ಎದುರುಗಡೆ ರೂಮಲ್ಲಿ ಇದ್ದೆ. ಏನು ಆ ಕಡೆ ಅಂದ್ರೆ ನಮ್ಮಮ್ಮ ನನ್ನ ಪಕ್ಕ ಇದೆ. ಕರ್ಕೊಂಡ್ ಬಂದು ನಿಲ್ಸ್ಕೊಂಡಿದ್ವಿ. ನಮ್ಮ ಅಪ್ಪಂಗ್ ಮಾತ್ರ ಸ್ವಲ್ಪ ಇಂಜುರಿ ಆಗಿದೆ. ಯಾಕಂದ್ರೆ ಅವ್ರು ಹಿಂದೆ ರೂಮಲ್ಲಿ ಇದ್ರು. ಅದು ಸಡನ್ಲಿ ವಾಲ್ ಬಿದ್ದಿರೋದ್ರಿಂದ ಎದುರುಗಡೆ ನಾವು ಸಡನ್ಲಿ ಬಂದ್ಬಿಟ್ವಿ. ಒಂದೇ ಡೋರು. ಅವ್ರು ಹಿಂದೆ ಇರೋದ್ರಿಂದ ಅವ್ರ ತಲೆ ಮೇಲೆ ಇಟ್ಕೆ ಮತ್ತೆ ಆ ಪಕ್ಕಾಸಿ ಎಲ್ಲ ಬಿದ್ದು ಸೊಂಟದ ಮೂಳೆಗೆ ಬಿದ್ಬಿಟ್ಟು ಅವ್ರಿಗೆ ಸಣ್ಣ ಬಲ ಕೊಡಕ್ಕಾಗ್ತದೆ. ಮತ್ತೆ ಅಲ್ಲಿ ವಲಸೆ ಬಂದವ್ರು. ಅವ್ರು ತುಂಬಾ ವರ್ಷದಿಂದ ಇರ್ತಿದ್ರು. ರಾಯಚೂರು, ಚಿತ್ರದುರ್ಗ ಅವ್ರ ಕಡೆ ಬರಗಾಲ ಅಂತ ಹೇಳ್ಬಿಟ್ಟು ಇಲ್ಲಿ ವ್ಯವಸಾಯಕ್ಕೆ ಹೋಗ್ತಾ ಇತ್ತು. ಅವ್ರು ಬಂದಿರೋ ಶುಕ್ರವಾರ. ಅವ್ರು ಯೂಶಲಿ ಮಳೆಗಾಲದಲ್ಲಿ ಇರಲ್ಲ. ಮಳೆಗಾಲದಲ್ಲಿ ಊರಿಗೆ ಗಣಪತಿ ಹಬ್ಬ ಆದ್ಮೇಲೆ ಬರ್ತಾ ಇದ್ರು. ಶುಕ್ರವಾರ ಅವ್ರ ಕಡೆ ಮಳೆ ಇದ್ದಿಲ್ಲ. ಅವ್ರು ಪಾಪ ಬರೋರು, ಅವ್ರದ್ದು ಹೊಟ್ಟೆ ಪಾಡು ಕೆಲಸ ಇರುತ್ತೆ. ನಮ್ದು ಆ ಕಡೆ ಖಾಲಿ ಜಾಗ ಇತ್ತಲ್ಲ, ನಾವೇ ಅಲ್ಲೇ ಇರ್ಲಿ ಅಂತ ಬಿಟ್ಕೊಡ್ತಿದ್ವಿ. ಈ ರಿಟರ್ನ್ ವಾಲ್ ಕಳಚಿ ಇದು ಟೆಂಪರರಿ ಸ್ಟ್ರಕ್ಚರ್ಸ್ ಮೇಲೆ ಏನು ಬಿದ್ದಿದ್ವು, ಅದು ಕಂಪ್ಲೀಟ್ ಆಗಿ ನಮಗೆ ಅರ್ಧ ಅಡಿ 1 ಅಡಿ ಅಷ್ಟೇ ಗ್ಯಾಪ್ ಇತ್ತು ಭೂಮಿ ಮೇಲಿಂದ. ಅದಕ್ಕೂ ಹಾಗಾಗಿ ನಾವು ಅದು ಲಿಫ್ಟ್ ಮಾಡಲಿಕ್ಕೆ ನಮಗೆ ಅಲ್ಲಿ ವೆಹಿಕಲ್ ಬರಲಿಕ್ಕೆಲ್ಲ ಜಾಗ ಆಗ್ತಿರ್ಲಿಲ್ಲ. ಫಸ್ಟ್ಗೆ ಒಂದು JCB ತರಿಸಿದ್ದು, ಅದು ಕೂಡ ಮಳೆ ಇದರಲ್ಲಾಗಿರೋದ್ರಿಂದ ಅದು ಕಂಪ್ಲೀಟಾಗಿ ಅಲ್ಲೇ ಕುಸಿತು. ಹಾಗಾಗಿ ಅದನ್ನು ತೆಗೆದು ಮತ್ತೆ ಇಟಾಚಿ ತರಿಸಿ ಸತತವಾಗಿ ಅದನ್ನು ಗುಂಡಿ ತೆಗೆದು ನಾವೇನು ಮಾಡಿದ್ವಿ, ಅದು ಲಿಫ್ಟ್ ಮಾಡಲಿಕ್ಕೆ ಆಗಲ್ಲ ಅಂತ ನಮಗೆ ಗೊತ್ತಾಯಿತು. ಹಾಗಾಗಿ ಕೆಳಗಡೆ ಸುಮಾರು ಒಂದು 8-10 ಅಡಿ ಆಳಕ್ಕೆ ಗುಂಡಿ ತೆಗೆದು ಆ ಗುಂಡಿ ಒಳಗೆ ನಿಂತ್ಕೊಂಡು ನಿಧಾನಕ್ಕೆ ಕಾರ್ಯಾಚರಣೆ ಮಾಡಿ ಅಲ್ಲಿಂದ ಎಲ್ಲನೂ ಮಣ್ಣೆಲ್ಲ ತೆಗೆದು ಅಲ್ಲಿ ಬಾಡಿನ ಟ್ರೇಸ್ ಮಾಡಿ ರಿಕವರಿ ಮಾಡೋದಕ್ಕೆ ಸಾಧ್ಯ ಆಗಿದೆ. ಎಲ್ಲ ಒಟ್ಟಿಗೆ ಇತ್ತು. ಹೆಚ್ಚು ಕಮ್ಮಿ ಒಂದು ಅರ್ಧ ಅಡಿ ಹಿಂದೆ ಮುಂದೆ ಎಲ್ಲ ಒಟ್ಟಿಗೆ ಇತ್ತು ಬಾಡಿಗಳು. ತಾಯಿ ಮಗು ಜೊತೆಲಿ ಇತ್ತು. ಮಗು ಫಸ್ಟು ಗಂಡು ಏನಿದ್ರು ಅವ್ರು ಫಸ್ಟು ಬಾಡಿ ಸಿಕ್ತು. ಅದಾದ ನಂತರ ತಾಯಿ ಮಗು ಜೊತೆಲೇ ಇತ್ತು, ಅಪ್ಕೊಂಡಿದ್ರು. ಅವ್ರನ್ನೂ ಕೂಡ ರಿಕವರಿ ಮಾಡಿ ಕೊಟ್ಟಿದ್ದೀವಿ. ಈಗ ಏನು ಸಮಸ್ಯೆ ಇಲ್ಲ. ಸುಮಾರು ಒಂದು 6:30 ಗಂಟೆ ಸತತವಾಗಿ ಕಾರ್ಯಾಚರಣೆ ಮಾಡಿದ್ದೀವಿ. ಈಗೆಲ್ಲನೂ ಬಹುಶಃ ಕಂಪ್ಲೀಟ್ ಆಗಿದೆ. ಇನ್ಯಾರು ಟ್ರ್ಯಾಪ್ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ದೀವಿ.